ನಮಸ್ತೆ ವೀಕ್ಷಕರೇ, ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನುತಾ ಪರಮೇಶ್. ವೀಕ್ಷಕರೇ, ಈ ದಿನದ ವಿಶೇಷತೆ ಹಾಗೂ 12 ರಾಶಿಗಳ ಜೊತೆಗೆ ನೀವು ಕಳಿಸಿರುವ ಸಂದೇಶಗಳಿಗೆ ಪರಿಹಾರವನ್ನು ತಿಳಿಸ್ಕೊಡ್ತಾ ಹೋಗ್ತೇವೆ. ಮೊದಲಿಗೆ ಕಾರ್ಯಕ್ರಮಕ್ಕೆ ಪ್ರಾಜ್ಞರಾದ ಶ್ರೀ ಶ್ರೀಕಂಠ ಶಾಸ್ತ್ರಿಗಳನ್ನು ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನದ ವಿಶೇಷತೆ ತಿಳಿಸೋದಾದರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಪರಾಭವನಾಮ ಸಂವತ್ಸರ, ದಕ್ಷಿಣಾಯಣ, ಗ್ರೀಷ್ಮ ಋತು, ಆಷಾಢ ಮಾಸ. ಈ ದಿವಸ ಮಂಗಳವಾರವಾಗಿದೆ. ಸಪ್ತಮಿ ತಿಥಿ, ಚಿತ್ತ ನಕ್ಷತ್ರ. ಈ ದಿವಸ ಮಂಗಳವಾರವಾಗಿದೆ. ಈ ದಿವಸ ಅಮ್ಮನವರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಮಂಗಳವಾರ ದಿವಸ ಅಂದರೆ ಮಂಗಳಗೌರಿ ಪ್ರಾರ್ಥನೆ ಅಂತ. ಸಾಮಾನ್ಯವಾಗಿ ಹೆಣ್ಣುಮಕ್ಕಳು ಈ ದೇವರ ಪೂಜೆಯ ಜೊತೆಗೆ ಒಂದನ್ನು ಪ್ರತಿ ದಿವಸ ಭಗವತಿಯ ಆರಾಧನೆ ಮಾಡ್ತಾರೆ. ಅದು ಯಾವುದು ಅಂದರೆ ತುಳಸಿ ಪ್ರಾರ್ಥನೆ ತಪ್ಪದೇ ಮಾಡಬೇಕು. ಅದನ್ನು ನೋಡಿ, ವಾರದ ಮಹಿಮೆಯನ್ನು ಮೀರಿ ಬೆಳೆದು ಬಿಟ್ಟಿದೆ ಆ ತುಳಸಿ ಪ್ರಾರ್ಥನೆ ಇದೆ. ನಾವು ಒಂದೊಂದು ವಾರ ಒಂದೊಂದು ದೇವರಿಗೆ ಪ್ರಾರ್ಥನೆ ನಮಸ್ಕಾರ ಸಲ್ಲಿಸಿದ್ರೆ, ತುಳಸಿಗೆ ಮಾತ್ರ ಪ್ರತಿ ದಿವಸ ನಮಸ್ಕಾರವನ್ನು ಸಲ್ಲಿಸುವ ಪದ್ಧತಿ ನಮ್ಮಲ್ಲಿ ಬೆಳೆದು ಬಂದಿದೆ. ಈ ಮಂಗಳವಾರ ತುಳಸಿಯ ವಿಶೇಷತೆ ನೋಡಿ. ತುಳಸಿ ವಸ್ತುತಃ ಆಯುರ್ವೇದದಲ್ಲಿ ತುಂಬ ಪ್ರಸಿದ್ಧವಾದ ಒಂದು ಸಸಿ. ಅದು ಕಫ ಮತ್ತು ಕೆಮ್ಮು ಇತ್ಯಾದಿ ನಮಗೆ ಯಾವುದು ಕಫ ಸಂಬಂಧಿ ತೊಂದರೆಗಳು ಬರುತ್ತೋ ಇವುಗಳನ್ನು ನಿವಾರಣೆ ಮಾಡುವಂಥ ಒಂದು ಸಂಜೀವಿನಿ ಔಷಧಿಯಾಗಿದೆ. ಅದರಲ್ಲಿ ಮಹಾಲಕ್ಷ್ಮಿ ನೆಲೆಸಿದ್ದಾಳೆ ಅಂತ, ಆರೋಗ್ಯ ಲಕ್ಷ್ಮಿ ನೆಲೆಸಿದ್ದಾಳೆ ಅದರಲ್ಲಿ. ತುಳಸಿಯ ಉತ್ಪತ್ತಿಯ ಬಗ್ಗೆನೇ ಪುರಾಣಗಳಲ್ಲಿ ಒಂದೊಂದು ಒಂದೊಂದು ಕಥೆಯನ್ನು ಹೇಳಿದೆ. ಅದು ಶಂಖಚೂಡನ ಪತ್ನಿ ಧರ್ಮಧ್ವಜ ಅಂತಕ್ಕಂಥವನ ಮಗಳು. ಅವಳು ಬಾಲ್ಯದಲ್ಲಿ ತುಂಬ ಕಠಿಣವಾದ ತಪಸ್ಸನ್ನು ಮಾಡಿ ಬ್ರಹ್ಮನನ್ನು ಮೆಚ್ಚಿಸಿ ವರ ಪಡೆದು ನನಗೆ ವಿಷ್ಣುವೇ ಪತಿಯಾಗಬೇಕು ಅಂತ ಆಕೆ ಅಪೇಕ್ಷೆ ಪಟ್ಟು ತುಳಸಿಯಾದ ಕಥೆ. ಇನ್ನು ಸ್ಕಂದ ಪುರಾಣದಲ್ಲಿ ಕಾಣುವ ಹಾಗೆ ನಾವು ಆ ತುಳಸಿ ಜಲಂಧರ ಅಂತಕ್ಕಂಥ ಜಲಂಧರನ ಪತ್ನಿಯಾಗಿದ್ದಳು. ಅವಳಿಗೆ ವಿಷ್ಣುವಿನ ಕೃಪೆಯಾಯಿತು. ತನ್ನ ಮೂಲಕ ವಿಷ್ಣುವನ್ನು ವಿವಾಹವಾಗಿ ವಿಷ್ಣುವಿಗೆ ಶಾಪವನ್ನೇ ಕೊಟ್ಟಳು ಅವಳು, ನೀನು ಶಿಲೆಯಾಗಿಬಿಡು ಅಂತ. ಕಾರಣ ಅವಳ ಪಾತಿವ್ರತ್ಯವನ್ನು ಅವನು ಅಲುಗಾಡಿಸಿದ ಅನ್ನೋ ಕಾರಣಕ್ಕೆ ನೀನು ಶಿಲೆಯಾಗಿಬಿಡು ಅಂತ ಹೇಳಿ ಸಾಲಿಗ್ರಾಮ ಶಿಲೆಯಾದ. ಆಯಿತು, ನನಗೆ ಆರಾಧಿಸುವ ನೀನು ಪವಿತ್ರ ಪತ್ರವಾಗು ಅಂತ ಹೇಳಿ ಅವಳು ಸಾಕ್ಷಾತ್ ತುಳಸಿ ಆದಳು. ಈ ಹೊತ್ತಿಗೂ ನಾವು ಸಾಲಿಗ್ರಾಮ ಪೂಜೆಗಳು ನಡೀತಾ ಇದ್ದರೆ ತುಳಸಿ ಅರ್ಚನೆ ಸಾಲಿಗ್ರಾಮಕ್ಕೆ ಬಹಳ ವಿಶೇಷ. ಮನೆಗಳಲ್ಲಿ ಅಥವಾ ದೇವಸ್ಥಾನಗಳಲ್ಲಿ ಮನೆಗಳಲ್ಲಿ ಬಹಳ ರೇರ್ ಇಟ್ಕೊಂಡಿರ್ತಾರೆ. ಏಕೆಂದರೆ ಅದು ಒಂದು ಶ್ರದ್ಧೆ ಜಾಸ್ತಿ ಇದೆ, ಮಡಿ ಇರಬೇಕು ಇತ್ಯಾದಿ ಅಂತ. ಮಡಿ ಅಂದರೆ ವಸ್ತುತಃ ನಮಗೆ ಕಲ್ಪನೆ ಬೇರೆ ಇದೆ. ಶುದ್ಧತೆ, ಶುಭ್ರತೆ ಬೇಕು ಅಷ್ಟೇ. ಮಡಿ ಅಂದರೆ ಅರ್ಥ ಶುಚಿ ಅಂತ. ಇರಲಿ ಬಿಡಿ, ಆ ವಿಚಾರ ಬೇರೆ. ಈಗ ನಾವು ತುಳಸಿ ಪತ್ರೆ, ಅದು ನೋಡಿ ನಾರಾಯಣನಿಗೆ ತುಂಬ ಪ್ರಿಯ. ಅಂತೂ ತುಳಸಿಯನ್ನು ನಾವು ಗಮನಿಸ್ಕೊಂಡಾಗ ವಿಷ್ಣುವಿಗೆ ತುಂಬ ಪ್ರಿಯವಾಗಿರ್ತಕ್ಕಂಥ ಒಂದು ವಿಶೇಷ ಪತ್ರೆಯಾಗಿದೆ. ಹೀಗಾಗಿ ತುಳಸಿಯ ಆರಾಧನೆ ನಾವು ದೇವತೆಗಳಿಗೆ ಅಷ್ಟೇ ಅಲ್ಲ, ತುಳಸಿಗೆ ಪ್ರತಿ ದಿವಸ ನೀವು ಪೂಜೆ ಮಾಡಿದ್ರೆ ವಿಷ್ಣುವಿನ ಕೃಪೆಯಾಗುತ್ತೆ. ಮಹಾಲಕ್ಷ್ಮಿಯ ಭಕ್ತೆ ಆಕೆ. ಹೀಗಾಗಿ ನಾನು ಆ ಕಥೆಗಳಲ್ಲಿ ಬೇರೆ 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 ರೀತಿಯಲ್ಲಿದೆ, ಇರಲಿ ಬಿಡಿ, ಈಗ ಅಷ್ಟು ಕಾಲವಿಲ್ಲ. ಹೀಗಾಗಿ ಹ್ರಸ್ವವಾಗಿ ತುಳಸಿ ಮಹತ್ವ ಏನಪ್ಪ ಅಂತಂದರೆ, ಯಾರು ತುಳಸಿಯಿಂದ ವಿಷ್ಣುವಿಗೆ ಅರ್ಚನೆ ಮಾಡ್ತಾರೋ ಅಥವಾ ತುಳಸಿಗೇ ಮಾಡ್ತಕ್ಕಂತಹ ಸುಮಂಗಲಿಯರು ಪೂಜೆ ಮಾಡ್ತಾ ಇದ್ದರೆ ಅಲ್ಲಿ ನಾರಾಯಣನ ಕೃಪೆ ಹಾಗೂ ಲಕ್ಷ್ಮಿಯ ಕೃಪೆ ಉಂಟಾಗುತ್ತೆ. ಯಾರು ವಿವಾಹಿತ ಅಪೇಕ್ಷೆ ಇದೆಯೋ ಅವರಿಗೆ ತುಳಸಿ ವಿವಾಹ, ತುಳಸಿ ಕಲ್ಯಾಣಾದಿಗಳನ್ನು ಮಾಡಿಸೋದ್ರಿಂದ ಅವರಿಗೆ ವಿವಾಹ ಆ ಒಂದು ಫಲ ಅಂತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ. ಹೀಗೆಲ್ಲ ನಮ್ಮಲ್ಲಿ ಶ್ರದ್ಧೆ ಇದೆ. ಈ ದಿವಸ ಮಂಗಳವಾರ ವಿಶೇಷವಾಗಿ ಆ ತುಳಸಿಯಲ್ಲಿ ಲಕ್ಷ್ಮಿಯನ್ನು, ಮಹಾಲಕ್ಷ್ಮಿಯನ್ನು ಕಂಡು ಆ ತುಳಸಿಗೆ ಅರ್ಚನೆ, ವಿಶೇಷ ಪೂಜೆ ಇತ್ಯಾದಿಗಳನ್ನು ಮಾಡುವುದರಿಂದ ನಿಮ್ಮ ಆರೋಗ್ಯ
ಹಾಗೂ ಸಂಪತ್ತು ಮತ್ತು ವಿವಾಹ ಇಂಥ ಒಂದು ಸೌಭಾಗ್ಯ ಫಲ ಇದೆಲ್ಲವೂ ದೊರಕುತ್ತೆ. ಪ್ರತಿ ದಿವಸ ಪೂಜೆ ಮಾಡಬೇಕು. ಆಗಲೇ ಹೇಳಿದ ಹಾಗೆ ವಾರಗಳನ್ನು ಮೀರಿ, ಅಂದರೆ ಒಂದೊಂದು ವಾರಕ್ಕೊಬ್ಬೊಬ್ಬ ದೇವತೆ ಇದ್ದರೆ ತುಳಸಿಗೆ ಪ್ರತಿ ದಿವಸ ನಿತ್ಯಾರ್ಚನೆಗೆ ಒಳಪಟ್ಟಿದ್ದಾಳೆ ಆಕೆ. ಹೀಗಾಗಿ ತಪ್ಪದೆ ಸುಮಂಗಲಿಯರು ತುಳಸಿಯನ್ನು ಅದನ್ನು ಪೋಷಿಸಬೇಕು. ಚೆನ್ನಾಗಿ ಅದಕ್ಕೆ ನೀರು ಹಾಕಿ, ಅದಕ್ಕೆ ಅರಿಶಿನ ಕುಂಕುಮ ಇತ್ಯಾದಿ ದ್ರವ್ಯಗಳಿಂದ, ಮಂಗಳ ದ್ರವ್ಯಗಳಿಂದ ಪೂಜಿಸಿ ಆಕೆಗೆ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಅದನ್ನು ಪ್ರಸಾದ ಅಂತ ತಗೊಂಡ್ರೆ ಸುಮಂಗಲಿಯರಿಗೆ ಆರೋಗ್ಯ ಮತ್ತು ಸೌಭಾಗ್ಯ, ಅದು ಮಾಂಗಲ್ಯ ಸೌಭಾಗ್ಯವನ್ನು ಆಕೆ ಕರುಣಿಸ್ತಾಳೆ. ಯಾರ ಮನೆಯಲ್ಲಿ ತುಳಸಿ ಇರುತ್ತೋ ಅವ್ರ ಮನೆಗೆ ಯಮದೂತರೇ ಬರೋದಿಲ್ಲ ಅಂತ ಇದೆ. ಸಾವಿಲ್ಲ ಅನ್ನೋ ಅರ್ಥದಲ್ಲ, ಸಂಕಷ್ಟಗಳು, ಭಯ ಇವುಗಳಿಂದ ಆಕೆ ಬಿಡಿಸಿ ನಮ್ಮನ್ನು ರಕ್ಷಿಸ್ತಾಳೆ ಅಂತಕ್ಕಂಥ ಒಂದು ವಿಶ್ವಾಸ ಇದೆ. ಹೀಗಾಗಿ ಪ್ರತಿ ದಿವಸ ನೀವು ತುಳಸಿ ಪೂಜೆಯನ್ನು ಮಾಡಿ ತುಳಸಿ ಅನುಗ್ರಹಕ್ಕೆ ಪಾತ್ರರಾಗಿ. ಶಾಸ್ತ್ರಿಗಳೇ, ಇವತ್ತು ತುಳಸಿ ಬಗ್ಗೆ ಸಾಕಷ್ಟು ವಿಚಾರವನ್ನು ತಿಳಿಸ್ಕೊಟ್ರಿ. ಆದರೆ ಕೆಲವರ ಮನೆಯಲ್ಲಿ ತುಳಸಿಗೆ ಎಷ್ಟೇ ನೀರು ಹಾಕಿ, ಎಷ್ಟೇ ಗಾಳಿ ಬಿಸಿಲಿದ್ರೂ ಕೂಡ ಒಣಗ್ತಾ ಹೋಗುತ್ತೆ. ಇದು ಏನನ್ನು ಸೂಚಿಸುತ್ತೆ ಶಾಸ್ತ್ರಿಗಳೇ? ತುಂಬ ಜನಕ್ಕೆ ಭಯ ಇದೆ. ತುಳಸಿ ಒಣಗೋಗ್ಬಿಟ್ರೆ ಮನೆಯೂ ಒಣಗೋಗ್ಬಿಡುತ್ತಾ, ನಮ್ಮ ಫಲಗಳೆಲ್ಲ ಒಣಗೋಗ್ಬಿಡುತ್ತಾ, ಭಯ ಈ ರೀತಿಯಲ್ಲಿದೆ. ವಸ್ತುತಃ ಹಾಗೆ ಭಯ ಪಡಬೇಕಾದ ಅವಶ್ಯಕತೆ ಖಂಡಿತವಾಗಿಯೂ ಇಲ್ಲ. ತುಳಸಿಗೆ ಕೆಲವೊಮ್ಮೆ ನೀವು ತರುವಾಗಲೇ ಅದನ್ನು ಕೈಯಲ್ಲಿ ಹಿಡಿದ್ರೆ ಅದು ಸ್ವಲ್ಪ ಮಲಿನವಾಗುತ್ತೆ, ತನ್ನ ಮೂಲಕ ಮನೆಗೆ ಬಂದಾಗ ಅದು ಚೆನ್ನಾಗಿ ರಕ್ಷಣೆ ಆಗೋದಿಲ್ಲ ಅನ್ನೋ ನಂಬಿಕೆಗಳಿದ್ದಾವೆ. ಚೆನ್ನಾಗಿ ಗೊಬ್ಬರ ಹಾಕಿ ಅದಕ್ಕೆ ನಾವು ಸಾಮಾನ್ಯವಾಗಿ ಒಂದು ಕುಂಡದಲ್ಲಿ ಬೆಳೆಯುತ್ತೆ, ಅದು ನೆಲದಲ್ಲಿ ಬೆಳೆಯೋದಿಲ್ಲ. ಹೀಗಾಗಿ ಎಷ್ಟೋ ಬಾರಿ ಅದಕ್ಕೆ ಬೇಕಾದಂತಹ ಪೋಷಕ ಸಿಗೋದಿಲ್ಲ. ಹೀಗೆ ಒಣಗೋಗಿರೋ ಸಾಧ್ಯತೆಗಳಿರುತ್ತೆ. ಮತ್ತು ಅದಕ್ಕೊಂದು ಶುಚಿ ಬೇಕು, ಚಪ್ಪಲಿಗಳನ್ನು ಅಲ್ಲೇ ಬಿಡ್ತೀವಿ. ಈ ಶ್ರದ್ಧೆ ಯಾವಾಗ ಹಾಳಾಗುತ್ತೋ, ತುಳಸಿ ಕಟ್ಟೆ ಯಾವಾಗಲೂ ಮನೆ ಹೊರಗಿರುತ್ತೆ ಸಾಮಾನ್ಯ, ಅಲ್ಲೇ ಚಪ್ಪಲಿ ಬಿಡೋದು, ಅಲ್ಲೇ ಸೈಕಲು, ಮತ್ತೊಂದು ಈ ಗಾಡಿ ತಂದು ನಿಲ್ಲಿಸೋದು, ಆ ಕೆಸರು ಅಂಟು ಎಲ್ಲೆಲ್ಲಿ ಓಡಾಡಿರುತ್ತೋ ಎಲ್ಲ ಬಂದು ಅಲ್ಲಿ ನಿಂತ್ಕೊಳ್ಳುತ್ತೆ. ಒಂದು ತುಳಸಿಗೆ ಅದೇನಾ ಜಾಗ. ಹೀಗಾಗಿ ಇದನ್ನು ನಾವು ಪರಿಗಣಿಸಬೇಕು. ತುಳಸಿಗಾಗಿ ಒಂದು ಕಟ್ಟೆಯನ್ನು ನಿರ್ಮಾಣ ಮಾಡೋದು, ಅದನ್ನು ದೇವಸ್ಥಾನ ಅಂತಲ್ವ ನಾವು ನೋಡೋದು. ಹೀಗಾಗಿ ಅದು ಒಂದು ಪುಟ್ಟ ದೇವಸ್ಥಾನ. ಆ ಮಟ್ಟಿಗಿನ ಒಂದು ಶುಭ್ರತೆ ಇದೇ ಮಡಿ. ವಸ್ತುತಃ ಈ ಮಡಿಯಲ್ಲಿ ಆಕೆಯನ್ನು ನಾವು ಕಾಪಾಡಿಕೊಂಡ್ರೆ ಎಂಥ ತುಳಸಿಯೂ ಅಥವಾ ಒಣಗೋಗಿರ್ತಕ್ಕಂಥ ತುಳಸಿಯಲ್ಲೂ ಒಂದು ಚಿಗುರು ಕಾಣಲಿಕ್ಕೆ ಸಾಧ್ಯತೆ ಇದೆ. ಚೆನ್ನಾಗಿ ಪೋಷಿಸಿದ್ರೆ ಮತ್ತು ಅದೇನೋ ಒಣಗೋಯ್ತು ಅಂತ ಹೇಳಿ ನಾವು ಕಂಗಾಲಾಗೋ ಹೆಣ್ಮಕ್ಳು ಪಾಪ ಭಾಳ ಮನಸ್ಸಿಗೆ ತೊಗೊಂಡ್ಬಿಡ್ತಾರೆ. ಅದು ಅವಶ್ಯಕತೆ ಇಲ್ಲ. ಇನ್ನೊಂದು ಒಳ್ಳೆಯ ತುಳಸಿ ತೊಗೊಂಬಂದು ನೆಟ್ಟು ದಿನನಿತ್ಯ ಅದನ್ನು ಆರೈಕೆ ಮಾಡಿ. ನಾವು ಹೇಗೆ ನಿಮ್ಮ ಮಕ್ಕಳು ಒಣಗೋದ್ರೆ ಏನು ಮಾಡ್ತೀರಾ? ಹೇಗೆ ನೀವು ಪೋಷಕಾಂಶ, ಪ್ರೋಟೀನ್ಸು ಮತ್ತೊಂದು ತಿನ್ನಿಸ್ತೀರ ಅಲ್ವಾ? ಅಷ್ಟೇ ಭಗವಂತನಲ್ಲಿ ನಾವು ಮಗು ಪ್ರೀತಿಯನ್ನು ಕಾಣಬೇಕೇ ವಿನಃ ಭಯ ಕಾಣೋದಲ್ಲ. ಮಗು ಆರೋಗ್ಯ ಕೆಟ್ಟರೆ ಭಯ ಆಗುತ್ತಾ? ಭಯ ಆಗುತ್ತೆ, ಹೇಗೆ ಸರಿಪಡಿಸೋದು ಅಂತ. ಆ ರೀತಿಯಲ್ಲಿ ಭಯ ಇಲ್ಲ. ಅದೇನೋ ನಮಗೆ ಪ್ರಮಾದ ತರುತ್ತೆ ಅಂತಕ್ಕಂಥ ಭಯ. ತಾವು ಪ್ರಶ್ನೆ ಕೇಳಿದ್ರಿ, ಈ ಭಯ ಹೆಣ್ಮಕ್ಕಳಿಗೆ ವಸ್ತುತಃ ಅವಶ್ಯಕತೆ ಇಲ್ಲ. ಹೀಗೆ ಪೋಷಣೆ ಮಾಡಿದ್ರೆ ಅದು ಸಮೃದ್ಧವಾಗಿ ಬೆಳೆಯುತ್ತೆ, ರಕ್ಷಣೆಯೂ ಆಗುತ್ತೆ. ಸರಿ ಶಾಸ್ತ್ರಿಗಳೇ, ತುಳಸಿಯ ಪ್ರಾಮುಖ್ಯತೆ ಬಗ್ಗೆ ತಿಳಿಸ್ಕೊಟ್ರಿ. ಈಗ ವೀಕ್ಷಕರು ಕಳಿಸಿರುವ ಸಂದೇಶಗಳ ಕಡೆ ಗಮನ ಹರಿಸೋಣ. ವೀಕ್ಷಕರೇ, ಮೊದಲ ಸಂದೇಶ ನಿತ್ಯ ಕೋಲಾರದಿಂದ. ಇವರು ಹುಟ್ಟಿದ ದಿನಾಂಕ 17/9/1999, ಹುಟ್ಟಿದ ಸಮಯ 10:05 PM. ಇವರ ಪ್ರಶ್ನೆ, ಮದುವೆ ಬಗ್ಗೆ ಎಂಥ ಹುಡುಗ ಸಿಗ್ತಾನ, ಬಿಸ್ನೆಸ್ ಮ್ಯಾನ ಅಥವಾ ಎಂಪ್ಲಾಯಿ ಆಗಿರ್ತಾನ ಅಂತ ಕೇಳ್ತಿದ್ದಾರೆ. ನಿತ್ಯ ಅವರ ಪ್ರಶ್ನೆ, ಎಂಥ ಹುಡುಗ ಸಿಗ್ತಾನೆ ನನಗೆ ಅಂತ ಅವ್ರ ಪ್ರಶ್ನೆ. ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದರೆ ಇದು ವೃಷಭ ಲಗ್ನ. ಲಗ್ನದಿಂದ ಸಪ್ತಮಾಧಿಪತಿ ಕುಜ ಸಪ್ತಮ ಸ್ಥಾನದಲ್ಲೇ ಇದ್ದಾನೆ. ದಾರೇಶೇ ಸಪ್ತಮೇ ಭಾವೆ ಜಾತೋ ದಾರ ಸುಖಾನ್ವಿತ ಅಂತ ಹೇಳಿದೆ. ಸಪ್ತಮಾಧಿಪತಿ ಸಪ್ತಮ ಸ್ಥಾನದಲ್ಲಿ ವಿವಾಹ ಸೌಖ್ಯ ತುಂಬ ಚೆನ್ನಾಗಿರ್ತದೆ, ಚೆನ್ನಾಗಿ ಏಳಿಗೆ ಆಗುತ್ತೆ. ನೀವು ಕೊಟ್ಟು ಮನೆಗೆ ಹೋಗ್ತಿರಲ್ಲ, ಆ ಮನೆಯಲ್ಲೇ ನೀವು ತುಂಬ ಚೆನ್ನಾಗಿರ್ತೀರ. ಅಲ್ಲಿ ಕುಜಚಂದ್ರರು ಒಟ್ಟಾಗಿದ್ದಾರೆ, ಅದನ್ನು ಶಶಿಮಂಗಳ ಯೋಗ ಅಂತ ಕರೀತಾರೆ. ಹೀಗಾಗಿ ನೀವು ಸಮೃದ್ಧವಾಗಿ ಬಿಸ್ನೆಸ್ಮನ್ನ, ಕೆಲಸಗಾರನೋ ಅಂತಂದರೆ ಶ್ರೀಮಂತ ಅಂತೂ ಆಗಿರ್ತಾನೆ, ಅದರಲ್ಲೇನೂ ಸಂಶಯ ಇಲ್ಲ. ಅವರು ಸಂಪಾದನೆ ಹೇಗೂ ಮಾಡಬಹುದಲ್ವ, ವ್ಯವಹಾರಗಳು ಮತ್ತೊಂದೋ ಹೀಗಿರಬಹುದು. ಆದರೆ ಆ ಬಲಿಷ್ಠತೆ ಇರೋದ್ರಿಂದ ಹೋದ ಮನೆಯಲ್ಲಿ ನೀವಂತೂ ಸುಖವಾಗಿರ್ತೀರ, ಯೋಚನೆ ಮಾಡಬೇಡಿ. ಆ ಲಕ್ಷಣ ಖಂಡಿತ ಇದೆ. ಆದರೆ ನಿಮಗೆ ಈ ಲಗ್ನಾಧಿಪತಿ ಶುಕ್ರ ರಾಹುಯುಕ್ತನಾಗಿದ್ದಾನೆ. ಹೀಗಾಗಿ ಆರೋಗ್ಯದ ಕಡೆಗೆ ತಾವು ಸ್ವಲ್ಪ ಗಮನ ಕೊಡಿ. ಪ್ರಸ್ತುತ ಈಗ ನಡೀತಾ ಇರತಕ್ಕಂಥದ್ದು ಶುಕ್ರ ದಶೆಯಲ್ಲಿ ತಮಗೀಗ ಬುಧನ ಒಂದು ಕಾಲ ನಡೀತಾ ಇದೆ. ನಿಮ್ಮ ಜಾತಕದಲ್ಲಿ ಬುಧ ಚೆನ್ನಾಗಿದ್ದಾನೆ,
ಅವನು ಉಚ್ಚಸ್ಥಾನದಲ್ಲಿರ್ತಕ್ಕಂಥದ್ದು ಅದು ಕೂಡ ತುಂಬ ಒಳ್ಳೆಯದು. ಹೀಗಾಗಿ ಕಾಲವಶಾತ್ ನಿಮಗೆ ಹೆಚ್ಚಿನ ಅನುಕೂಲ ಇದೆ. ಶುಕ್ರ ದಶೆ ಇದೆಯಲ್ಲ ಅದು ಮುಗಿಯುವವರೆಗೆ ನಿಮಗೆ ಈಗ 2026 12 ಡಿಸೆಂಬರ್ ನಂತರ ಶುಕ್ರಾದಿತ್ಯ ಸಂಧಿಶಾಂತಿ ಬರುತ್ತೆ. ಹೀಗಾಗಿ ಆ ಸಂಧಿಶಾಂತಿ ಕಾಲದಲ್ಲಿ ತಾವು ದಯವಿಟ್ಟು ಸಂಧಿಶಾಂತಿ ಮಾಡಿಸಿ. ಅದು ಆರೋಗ್ಯದಲ್ಲಿ ಈಗಲಿಂದಲೇ ಸ್ವಲ್ಪ ವ್ಯತ್ಯಾಸ, ಅದನ್ನು ಆರೋಗ್ಯ ವ್ಯತ್ಯಾಸ ಸೂಚಿಸೋ ಸಾಧ್ಯತೆ ತೋರಿಸ್ತಾ ಇದೆ. ಈ ಕಾರಣದಿಂದಾಗಿ ಡಿಸೆಂಬರಲ್ಲಿ ಸಂಧಿಶಾಂತಿ ತಪ್ಪದೆ ಮಾಡಿಸಿ. ಆಮೇಲೆ ನಿಮಗೆ ಹೆಚ್ಚಿನ ಅನುಕೂಲ ಇದೆ. ಬುಧನ ಕಾಲ ಶುರುವಾಗುತ್ತೆ. ಬುದ್ಧಿ ಬಲಿಷ್ಠನಾಗಿರ್ತಕ್ಕಂಥ ಮತ್ತು ನಿಮ್ಮ ಆಲೋಚನೆಗಳಿಗೆ ಸಮಾನ ಆಲೋಚನೆ ಮಾಡ್ತಕ್ಕಂಥ ವರ ಖಂಡಿತ ನಿಮಗೆ ಸಿಗ್ತಾನೆ, ಆತಂಕ ಬೇಡ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಭರತ್ ಕುಮಾರ್ ಬೆಂಗಳೂರಿಂದ. ಇವರು ಹುಟ್ಟಿದ ದಿನಾಂಕ 23/1/1992, ಹುಟ್ಟಿದ ಸಮಯ ಸಂಜೆ 6ರಿಂದ 7. ಇವರ ಪ್ರಶ್ನೆ: ತಂದೆ ಜಮೀನು ವಿಚಾರ ಕೋರ್ಟ್ನಲ್ಲಿದೆ, 90ರಷ್ಟು ನಮ್ಮ ಕಡೆಯೇ ಇದೆ, ಹೋರಾಡ್ತಾ ಇದ್ದೀನಿ, ನಮ್ಮ ಪರ ಆಗತ್ತಾ, ಮುಂದಿನ ವರ್ಷದ ಒಳಗೆ ಸ್ವಂತ ಮನೆ ನಿರ್ಮಿಸ್ತೀನಾ ಅಂತ ಕೇಳ್ತಿದ್ದಾರೆ. ಭರತ್ ಕುಮಾರ್ ಅವರ ಪ್ರಶ್ನೆ, ಕೋರ್ಟು ಕಚೇರಿಗೆ ಓಡಾಡ್ತಿದ್ದಾರೆ, ಪಾಪ ಆಗತ್ತಾ ಅವ್ರ ಕಡೆಗೆ, ಮನೆ ಕಟ್ತಾರ ಅಂತ ಪ್ರಶ್ನೆ. ನೋಡಿ ತಮ್ಮದು ಕರ್ಕಟಕ ಲಗ್ನವಾಗಿದೆ. ಲಗ್ನದಿಂದ ಚತುರ್ಥಾಧಿಪತಿ ಲಾಭಾಧಿಪತಿಯಾಗಿರ್ತಕ್ಕಂಥ ಶುಕ್ರ 6ನೇ ಮನೆಯಲ್ಲಿ ಷಷ್ಠ ಸ್ಥಾನದಲ್ಲಿದ್ದಾನೆ. ಇದು ಶತ್ರು ಸ್ಥಾನ. ಅದು ಹೀಗಾಗಿ ಏನಾಗುತ್ತೆ, ಹೋರಾಟ ಸವಾಲಿನ ಉಪಾಧಿಯಲ್ಲಿರುತ್ತೆ. ಕಷ್ಟ ಆಗುತ್ತೆ, ಸ್ವಲ್ಪ ಹೆದರಿಕೆ ಆಗುತ್ತೆ, ಮತ್ತು ಹಿನ್ನಡೆ ಆಗುತ್ತೆ, ಮತ್ತೆ ಸ್ವಲ್ಪ ಮೂವ್ ಆಗುತ್ತೆ. ಈ ರೀತಿಯಲ್ಲಿ ಕಾರಣ ಶುಕ್ರ ಮೇಲ್ನೋಟಕ್ಕೆ ಶತ್ರು ಕ್ಷೇತ್ರದಲ್ಲಿ ನವಾಂಶದಲ್ಲಿ ಅವನು ತನ್ನದೇ ಅಂಶ ತೊಗೊಂಡಿದ್ದಾನೆ, ವೃಷಭಾಂಶ ತೊಗೊಂಡಿದ್ದಾನೆ. ಇದು ಸ್ವಲ್ಪ ಬಲ ತಂದು ಕೊಡುತ್ತೆ. ಹೀಗಾಗಿ ಆತಂಕ ಬೇಡ. ಪ್ರಸ್ತುತ ನಿಮಗೆ ರಾಹು ದಶೆಯಲ್ಲಿ ಈಗ ಶುಕ್ರನ ಕಾಲವೇ ನಡೀತಾ ಇದೆ. 2028 ಫೆಬ್ರವರಿ ಅಲ್ಲಿವರೆಗೂ ನಿಮಗೆ ಈ ಶುಕ್ರನ ಕಾಲ ನೆರವೇರುತ್ತೆ. ನಿಮಗೆ ನೋಡಿ ಈಗ ಸ್ವಲ್ಪ ಸವಾಲಿನ ರೀತಿಯಲ್ಲಿರುತ್ತೆ, ಇನ್ನೆರಡು ತಿಂಗಳು. ಅದಾದ ಮೇಲೆ ಸ್ವಲ್ಪ ನಿಮಗೆ ಅನುಕೂಲ ವಾತಾವರಣ ಸೂಚಿಸುತ್ತೆ. ಬಹುಶಃ ಮುಂದಿನ ಮಾರ್ಚ್ ವೇಳೆಗೆ ನಿಮಗೆ ಗೃಹ ನಿರ್ಮಾಣಕ್ಕೆ ಬೇಕಾಗಿರ್ತಕ್ಕಂಥ ಅನುಕೂಲಗಳು, ಸಹಕಾರಗಳು ಇವೆಲ್ಲ ನಿಮಗೆ ಅನುಕೂಲ ಆಗುತ್ತೆ. ಹೀಗಾಗಿ ಮುಂದಿನ ವರ್ಷದ 2027ರ ಮೇ ಒಳಗೆ ನಿಮಗೆ ಹೆಚ್ಚಿನ ಫಲ, ಮನೆ ನಿರ್ಮಾಣಕ್ಕೆ ಬೇಕಾಗಿರತಕ್ಕಂಥ ಅನುಕೂಲಗಳೆಲ್ಲ ಉಂಟಾಗುತ್ತೆ. ಗಾಬರಿ ಬೇಡ, ಅನುಕೂಲ ಆಗುತ್ತೆ. ದುರ್ಗಾ ಸಪ್ತಶತಿ ಪಾರಾಯಣ ಸಾಧ್ಯವಾದರೆ ಮಾಡಿಸಿ, ಅದು ತುಂಬ ಬಲ ಕೊಡುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಸುದರ್ಶನ್ ಬೇಲೂರಿಂದ. ಇವರು ಹುಟ್ಟಿದ ದಿನಾಂಕ 13/7/1998, ಹುಟ್ಟಿದ ಸಮಯ 6:15 PM. ಇವರ ಪ್ರಶ್ನೆ: BCom ಕಂಪ್ಲೀಟ್ ಆಗಿದೆ, ಮುಂದೆ LLB ಮಾಡಬೇಕಾ ಇಲ್ಲ ಸರ್ಕಾರಿ ಉದ್ಯೋಗಕ್ಕೆ ಪ್ರಯತ್ನಿಸಬೇಕಾ ಅಂತ ಕೇಳ್ತಿದ್ದಾರೆ. ಸುದರ್ಶನ್ ಅವರ ಪ್ರಶ್ನೆ, LLB ಮಾಡಬೇಕಾ, ಸರ್ಕಾರಿ ನೌಕರಿ ಪ್ರಯತ್ನ ಮಾಡಲ ಅಂತ ಕೇಳಿದ್ರು. ನೋಡಿ ತಮ್ಮ ಜಾತಕ ಪರಿಶೀಲಿಸಿದರೆ ಇದು ಧನುರ್ಲಗ್ನ, ಕರ್ಮಾಧಿಪತಿ ಬುಧ ನಿಮಗೆ ಅಷ್ಟಮದಲ್ಲಿದ್ದಾನೆ. ಆದರೆ ಗುರುವಿನ ದೃಷ್ಟಿ ಇದೆ ಕರ್ಮಾಧಿಪತಿಗೆ, ಇದು ತುಂಬ ಒಳ್ಳೆಯದು. ಅಲ್ಲಿ ಶುಭದೃಷ್ಟಿ ಇದ್ದರೆ ಕರ್ಮಸ್ಥಾನಕ್ಕೆ, ಕರ್ಮಾಧಿಪತಿಗೆ ಹಾಗೆ ಇದೆ. ಗುರು ದೃಷ್ಟಿ ಇರೋದ್ರಿಂದ ತಾವು ಲಾ ಮಾಡಬಹುದು. ಗುರು ನ್ಯಾಯಾಧೀಶ. ಹೀಗಾಗಿ ನಿಮಗೆ ಲಾ ತುಂಬ ಚೆನ್ನಾಗಾಗುತ್ತೆ. ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಫಲ ಸಿಗುತ್ತೆ. ಅನುಕೂಲ ಚೆನ್ನಾಗಿದೆ. ಪ್ರಸ್ತುತ ನಿಮಗೆ ಶನಿ ದಶೆ ನಡೀತಾ ಇದೆ. ಶನಿ ದಶೆಯಲ್ಲಿ ಈಗ ಶುಕ್ರನ ಒಂದು ಕಾಲ ಪ್ರಾರಂಭವಾಗಿದೆ. ಶುಕ್ರ ಚೆನ್ನಾಗಿದ್ದಾನೆ. ಪ್ರಯತ್ನ ಮಾಡಿ ತಾವು ಒಳ್ಳೆಯ ಕಾನೂನು ಸಲಹೆಗಾರರಾಗಬಹುದು. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಬೆಳಗಾವಿಯಿಂದ ಸಾಕ್ಷಿ. ಇವರು ಹುಟ್ಟಿದ ದಿನಾಂಕ 5/3/2001, ಹುಟ್ಟಿದ ಸಮಯ 4:22 PM. ಇವರ ಪ್ರಶ್ನೆ: ಮದುವೆ ಬಗ್ಗೆ, ಯಾವ ದಿಕ್ಕಿನ ಸಂಬಂಧ ನಿರೀಕ್ಷೆ ಮಾಡ್ಬೋದು ಅಂತ ಕೇಳ್ತಿದ್ದಾರೆ. ಸಾಕ್ಷಿಯವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿದೆ, ಯಾವ ದಿಕ್ಕಿನಿಂದ ಬರಬಹುದು ಅಂತ ಕೇಳಿ ನೋಡಿ. ತಮ್ಮ ಜಾತಕವನ್ನು ಪರಿಶೀಲಿಸಿದರೆ ಇದು ಕರ್ಕಟಕ ಲಗ್ನವಾಗಿದೆ. ಲಗ್ನದಿಂದ ಸಪ್ತಮಾಧಿಪತಿ ಶನಿಶ್ಚರ ಲಾಭದಲ್ಲಿದ್ದಾನೆ. ವಿವಾಹ ಲಾಭದಾಯಕವಾಗಿರುತ್ತೆ, ಯೋಚನೆ ಮಾಡಬೇಡಿ, ಅನುಕೂಲ ಆಗುತ್ತೆ. ವ್ಯಯಾಧಿಪತಿ ಬುಧ ಸಪ್ತಮದಲ್ಲಿರೋದು ಸ್ವಲ್ಪ ತೊಂದರೆ. ಹೀಗಾಗಿ ಬುಧ ಶಾಂತಿ ಒಂದು ತಾವು ದಯವಿಟ್ಟು ಮಾಡಿಸಿ, ಅದರಿಂದ ನಿಮಗೆ ಬಲ ಇದೆ. ಇನ್ನು ತಾವು ಯಾವ ದಿಕ್ಕು ಅಂತ ಕೇಳಿದ್ದೀರಿ. ಶಾಸ್ತ್ರದಲ್ಲಿ ಒಂದೊಂದು ಗ್ರಹಕ್ಕೆ ಒಂದೊಂದು ದಿಕ್ಕನ್ನು ಸೂಚಿಸಿದ್ದಾರೆ. ಪ್ರಾಗಾದ್ಯ ರವಿ ಶುಕ್ರ ಲೋಹಿತ ತಮಸ್ಸೌರೀಂದು ವೀಟ್ಸೂರಯ ಅಂತ ಸೂತ್ರ ಬರುತ್ತೆ. ಅದರ ಪ್ರಕಾರ ನಿಮಗೆ ಪಶ್ಚಿಮದಿಂದ, ಮತ್ತೊಂದು ನಿಮಗೆ ಉತ್ತರದಿಂದ ಸಾಧ್ಯತೆ ಹೆಚ್ಚಾಗಿದೆ. ಮತ್ತು ಉತ್ತರ ಮತ್ತು ಪಶ್ಚಿಮ ಈ ಎರಡು ದಿಕ್ಕಿನಿಂದ ಬರುವ ಸಾಧ್ಯತೆಗಳು ಹೆಚ್ಚು ಅನ್ನೋದು ನಿಮ್ಮ ಜಾತಕ ಸೂಚಿಸ್ತಾ ಇದೆ. ಶಾಸ್ತ್ರಿಗಳೇ, 12 ರಾಶಿಗಳ ಬಗ್ಗೆ ತಿಳಿಸೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ವೃಷಭ ರಾಶಿಯಲ್ಲಿ ಕುಜನನ್ನು ಕಾಣ್ತಾ ಇದ್ವಿ, ಮಿಥುನ ರಾಶಿಯಲ್ಲಿ ಅಲ್ಲಿ ಬುಧನನ್ನು ಕಾಣ್ತಾ ಇದ್ವಿ,
ಕರ್ಕಟಕ ರಾಶಿಯಲ್ಲಿ ರವಿ ಗುರುವನ್ನು ಕಾಣ್ತಾ ಇದ್ವಿ. ಇನ್ನು ಶುಕ್ರಕೇತುಗಳಿದ್ದಾರೆ, ಅದು ಸಿಂಹರಾಶಿಯಲ್ಲಿ. ಚಂದ್ರಮಾಂದಿಯರು ಒಟ್ಟಾಗಿದ್ದಾರೆ ತುಲಾ ರಾಶಿಯಲ್ಲಿ. ರಾಹು ಶನೈಶ್ಚರರು ಕುಂಭ ಮೀನಗಳಲ್ಲಿದ್ದಾರೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ನೋಡಿ, ಈ ದಿವಸ ಸಪ್ತಮ ಸ್ಥಾನದಲ್ಲಿ ಚಂದ್ರಮಾಂದಿಯರು ಒಟ್ಟಾಗಿದ್ದಾರೆ. ಈ ದಿವಸ ಮತ್ತು ನಾಳೆ ಹಾಗೇ ಇರುತ್ತೆ. ಹೀಗಾಗಿ ಸಂಗಾತಿಯಲ್ಲಿ ಸ್ವಲ್ಪ ಹುಷಾರಾಗಿರಿ. ವ್ಯಾಪಾರಿಗಳು ಬಹಳ ಎಚ್ಚರಿಕೆಯಿಂದ ಇರಬೇಕು. ಈ ದಿವಸ ಮಾರುಕಟ್ಟೆಗಳಲ್ಲಿ ಕೆಲಸ ಮಾಡೋರು, ಶಾಪಿಂಗ್ ಮಾಲ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅಥವಾ ವ್ಯವಹಾರ ವಹಿವಾಟಿನಲ್ಲಿ ತೊಡಗಿರ್ತಕ್ಕಂಥವ್ರು ಸ್ವಲ್ಪ ಜಾಗ್ರತೆ ವಹಿಸಿ. ಮುಖ್ಯವಾಗಿ ಸ್ತ್ರೀಯರೇ ವ್ಯಾಪಾರ ಮಾಡ್ತಾ ಇದ್ದರೆ, ಬಟ್ಟೆ ಬಿಸ್ನೆಸ್ ಮಾಡ್ತಾ ಇರ್ತೀರಾ ಅಥವಾ ಇನ್ಯಾವುದೋ ಮೇಕಪ್ಪು, ಅಲಂಕಾರ ಸಾಧನಗಳು, ಯಾವುದನ್ನು ಕಾಸ್ಟ್ಯೂಮ್ ರಿಲೇಟೆಡ್ಡು ಅಥವಾ ಕಾಸ್ಮೆಟಿಕ್ ರಿಲೇಟೆಡ್ ಅಂತೀವೋ ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಕ್ಷೇತ್ರಗಳಿಗೆ ಕೆಲಸ ಮಾಡ್ತಿರ್ತಾರೆ, ಸ್ವಲ್ಪ ಹುಷಾರು, ಎಚ್ಚರ ವಹಿಸಿ. ಉಳಿದ ಹಾಗೆ ವೃತ್ತಿಯಲ್ಲಿ ಈ ದಿವಸ ಅನುಕೂಲವನ್ನು ಕಾಣ್ತೀರಾ. ಹಿರಿಯರಿಂದ ಸಹಾಯ ಸಹಕಾರ ಕಾಣ್ತೀರಾ, ಸಂಶಯ ಇಲ್ಲ ಅದರಲ್ಲಿ. ಈ ದಿವಸ ನಿಮಗೆ ಪ್ರಾರ್ಥನೆಗೆ ಈ ದಿವಸ ನೀವು ತುಳಸಿ ಪ್ರಾರ್ಥನೆ, ವಿಷ್ಣು ಸನ್ನಿಧಾನದಲ್ಲಿ ತುಳಸಿ ಅರ್ಚನೆ ಮಾಡಿಸೋದು ಒಳ್ಳೆಯದು. ಇನ್ನು ವೃಷಭ ರಾಶಿಯವರಿಗೆ ಈ ದಿವಸ ಸ್ತ್ರೀಯರಿಗೆ ಸ್ವಲ್ಪ ಶತ್ರುಗಳ ಸಾಲಬಾಧೆ ಸೂಚಿಸ್ತಾ ಇದೆ, ಹುಷಾರು. ಸೇವಕರಿಂದ ತೊಂದರೆಗಳು, ಸಹಾಯಕರು ಸೇವಕರು ಇರ್ತಾರಲ್ಲ, ಮನೆ ಆಳು ಮತ್ತೊಂದು ಮಗದೊಂದು ಅಥವಾ ಇನ್ಯಾರೇ ಸಹಾಯ ನಿರೀಕ್ಷೆ ಮಾಡ್ತಾ ಇರೋರಿಂದ ಅದರಿಂದ ತೊಂದರೆಗಳು, ವೈಷಮ್ಯಗಳು, ಅವರಲ್ಲಿ ಒಂಥರ ಏನು ಗಲಾಟೆ ಘರ್ಷಣೆ ಭಾವನೆ ಉಂಟಾಗುವ ಸಾಧ್ಯತೆ ಇದೆ, ಹುಷಾರು. ಮನೆಗಳಲ್ಲಿ ಕೆಲಸ ಮಾಡುವಾಗ ಸ್ವಲ್ಪ ಹುಷಾರು. ಉಳಿದ ಹಾಗೆ ಈ ದಿವಸ ನಿಮಗೆ ಕೆಲಸದಲ್ಲಿ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಶಿಕ್ಷಣ ಕ್ಷೇತ್ರದಲ್ಲಿರೋರಿಗೆ ತುಂಬ ಚೆನ್ನಾಗಿದೆ, ಬಲಿಷ್ಠವಾಗಿದೆ. ವಿದ್ಯಾರ್ಥಿಗಳಿಗೆ ಅನುಕೂಲ ಚೆನ್ನಾಗಿದೆ. ಹೈಯರ್ ಸ್ಟಡೀಸ್ ಅವರಿಗೆ ತುಂಬ ಚೆನ್ನಾಗಿದೆ. ಅಧ್ಯಯನ, ಬರವಣಿಗೆ ಈ ಕ್ಷೇತ್ರಗಳಲ್ಲಿರೋರಿಗೆ ತುಂಬ ಚೆನ್ನಾಗಿದೆ, ಅದರಲ್ಲಿ ಏನು ಸಂಶಯ ಇಲ್ಲ. ಈ ದಿವಸ ಪ್ರಾರ್ಥನೆಗೆ ದುರ್ಗಾ ಪ್ರಾರ್ಥನೆ ಮಾಡೋದು ಒಳ್ಳೆಯದು. ಇನ್ನು ಮಿಥುನ ರಾಶಿಯವರಿಗೆ ದಿವಸ ಕೆಲಸಗಳಲ್ಲಿ ತುಂಬ ಚೆನ್ನಾಗಿದೆ, ವೃತ್ತಿಯಲ್ಲಿ ಅನುಕೂಲ, ದೇಹಬಲ ತುಂಬ ಚೆನ್ನಾಗಿರ್ತದೆ, ಆರೋಗ್ಯದಲ್ಲಿ ಏನೂ ತೊಂದರೆ ಇಲ್ಲ. ಆದರೆ ಮಾನಸಿಕವಾಗಿ ಸ್ವಲ್ಪ ತೊಂದರೆ ಇರ್ತದೆ. ಕುಟುಂಬದವ್ರ ಜೊತೆಗೆ, ಸ್ತ್ರೀಯರ ಜೊತೆಗೆ ಘರ್ಷಣೆಗಳು, ಮನಸ್ತಾಪಗಳು ಉಂಟಾಗುವ ಸಾಧ್ಯತೆ ಸೂಚಿಸ್ತಾ ಇದೆ. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಅಸಮಾಧಾನ, ಅವರ ಒಂದು ಬುದ್ಧಿ, ಅವರ ವರ್ತನೆ, ಇನ್ಯಾವುದೋ ಅವರ ವ್ಯಸನ, ಇದು ನಿಮ್ಮನ್ನು ತುಂಬ ಮನಸ್ಸಿಗೆ ಬೇಸರ ಮಾಡೋ ಸಾಧ್ಯತೆ ಇರ್ತದೆ. ಅದರ ಕಡೆ ಗಮನ ಇರಲಿ. ಲಲಿತಾ ಸಹಸ್ರನಾಮ ಹೇಳಿಕೊಂಡ್ರೆ ಬಹಳ ಒಳ್ಳೆಯದು ಈ ದಿವಸ, ಆ ಪ್ರಯತ್ನ ಮಾಡಿ. ಹೈಯರ್ ಸ್ಟಡೀಸ್ ಅವರಿಗೆ ತುಂಬ ಬುದ್ಧಿ ಚಾಂಚಲ್ಯ ಇರ್ತದೆ ಈ ದಿವಸ, ಹೀಗಾಗಿ ಮನಸ್ಸನ್ನು ಕಂಟ್ರೋಲ್ ಮಾಡೋದು ಬಹಳ ಕಷ್ಟ, ಆ ರೀತಿ ಆಗಿಬಿಡುತ್ತೆ. ಲಲಿತಾ ಸಹಸ್ರನಾಮ ಹೇಳೋದು ಬಹಳ ಒಳ್ಳೆಯದು. ಇನ್ನು ಕರ್ಕಟಕ ರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಲಾಭದಾಯಕವಾಗಿದೆ. ಮತ್ತು ಸರ್ಕಾರಿ ವಲಯದಲ್ಲಿರ್ತಕ್ಕಂಥವರಿಗೆ ತುಂಬ ಚೆನ್ನಾಗಿದೆ. ಅಧಿಕಾರ, ಹಣಬಲ ಇದೆಲ್ಲ ತುಂಬ ಹೆಚ್ಚಿನ ಅನುಕೂಲಗಳನ್ನು ಸೂಚಿಸ್ತಾ ಇದೆ. ಇನ್ನು ಈ ದಿವಸ ಹಿರಿಯರಿಂದ, ಸೀನಿಯರ್ಸಿಂದ ಸಹಾಯಗಳನ್ನು ನಿರೀಕ್ಷೆ ಮಾಡಬಹುದು, ಅನುಕೂಲ ಆಗುತ್ತೆ. ಪ್ರಯಾಣದಲ್ಲಿ ಸ್ವಲ್ಪ ಹುಷಾರಾಗಿರಿ. ಶಾಪಿಂಗ್ ಮಾಲ್ಗಳಲ್ಲಿ ಸ್ವಲ್ಪ ಹುಷಾರಾಗಿರಿ. ನೀವೇನು ಪರ್ಚೇಸ್ ಮಾಡಬೇಕು ಅಂತ ಹೊರಟ್ರೆ ಅಲ್ಲೇನೋ ಜಗಳ ತಗಾದೆಗಳು ಬರ್ತಕ್ಕಂಥದ್ದು, ರೋಡ್ ರೇಜಸ್ ಆಗ್ತಕ್ಕಂತಹ ಸಾಧ್ಯತೆಗಳು, ಇವುಗಳ ಸಾಧ್ಯತೆ ಜಾಸ್ತಿ ಇದೆ. ಹೀಗಾಗಿ ಮಹಾಲಕ್ಷ್ಮಿ ಪ್ರಾರ್ಥನೆ, ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಹೋಗ್ಬನ್ನಿ. ಇನ್ನು ಸಿಂಹರಾಶಿಯವರಿಗೆ ದಿವಸ ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗಿನ ಮಧ್ಯಮ ಫಲ ಸೂಚಿಸ್ತಾ ಇದೆ. ತೀರಾ ಬೆಸ್ಟ್ ಅಂತಲೂ ಅಲ್ಲ, ತೀರಾ ವರ್ಸ್ಟ್ ಅಂತಲೂ ಅಲ್ಲ, ಹಾಗಿದೆ. ಈ ದಿವಸ ನಿಮಗೆ ಸ್ವಲ್ಪ ಭಯ, ಆತಂಕವನ್ನು ಸೂಚಿಸ್ತಾ ಇದೆ ಈ ದಿವಸ. ಮತ್ತು ಸ್ವಲ್ಪ ಹಿಂಜರಿಕೆ, ಈ ರೀತಿಯ ಒಂದು ಲಕ್ಷಣ ಸೂಚಿಸ್ತಾ ಇದೆ. ಆದರೆ ಕೆಲಸದಲ್ಲಿ ಮಧ್ಯಮ ಫಲ ಆಗಲೇ ಹೇಳಿದ ಹಾಗೆ. ಉಳಿದ ಹಾಗೆ ದಿವಸ ಸಂಗಾತಿಯಲ್ಲೂ ಅಷ್ಟೇ ಮನಸ್ತಾಪ, ಭಿನ್ನಾಭಿಪ್ರಾಯಗಳು ಜಾಸ್ತಿ ಇದೆ. ಆರೋಗ್ಯದಲ್ಲೂ ಅಷ್ಟೇ ಸ್ವಲ್ಪ ಏರುಪೇರು, ಈ ಭಯ, ಆತಂಕ, ಇದರಿಂದ ನಿಮಗೆ ಹೆಚ್ಚಿನ ಆರೋಗ್ಯವೂ ವ್ಯತ್ಯಾಸ ಆಗಬಹುದು. ಈ ದಿವಸ ಈಶ್ವರ ಸನ್ನಿಧಾನದಲ್ಲಿ ರುದ್ರಾಭಿಷೇಕ ಮಾಡಿಸಿ. ಇನ್ನು ಕನ್ಯಾ ರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ, ಪತ್ರಿಕಾ ರಂಗದಲ್ಲಿ ಇರ್ತಕ್ಕಂಥವರಿಗೆ, ಸೋಷಿಯಲ್ ಮೀಡಿಯಾ ಇತ್ಯಾದಿ ಮಾಧ್ಯಮದಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಸೂಚಿಸ್ತಾ ಇದೆ. ಹೋಟೆಲ್ ಇಂಡಸ್ಟ್ರಿ ಅವರಿಗೆ ತುಂಬ ಚೆನ್ನಾಗಿದೆ. ಈ ದಿವಸ ಆಹಾರ ವ್ಯತ್ಯಾಸ ಸೂಚಿಸ್ತಾ ಇದೆ. ಕುಟುಂಬದಲ್ಲಿ ಸ್ತ್ರೀಯರ ನಡುವೆ ಘರ್ಷಣೆಗಳು, ವಾಗ್ವಾದ, ಮನಸ್ತಾಪ ಸಾಧ್ಯತೆ ಇದೆ. ಈ ದಿವಸ ಮತ್ತು ನಾಳೆ ಬಹಳ ಹುಷಾರಾಗಿರಿ. ಇನ್ನು ಈ ದಿವಸ ನಿಮಗೆ ಉಳಿದ ಹಾಗೆ ಸಂಗಾತಿಯಿಂದ ಸಹಾಯ ಸಹಕಾರಗಳು ಸಿಗುತ್ತೆ. ಪ್ರಾರ್ಥನೆಗೆ ಈ ದಿವಸ ಮನೆ ದೇವರ ಪ್ರಾರ್ಥನೆ ಮಾಡಿ. ಇನ್ನು ತುಲಾರಾಶಿಯವರಿಗೆ ಕೆಲಸಗಳಲ್ಲಿ ಈ ದಿವಸ ಸ್ವಲ್ಪ ವ್ಯತ್ಯಾಸ ಮಾಡಿಕೊಳ್ಳೋ ಸಾಧ್ಯತೆ ಇದೆ. ಹೀಗಾಗಿ ಹುಷಾರಾಗಿ ಕೆಲಸ ಮಾಡಿ. ಉಳಿದ ಹಾಗೆ ನೀವು ಬೋಧನಾ ರಂಗದಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಈ ದಿವಸ ಒಳ್ಳೆಯ ಸತ್ಸಂಪರ್ಕಗಳು ಏರ್ಪಾಡಾಗುತ್ತೆ, ಉತ್ತಮರ ಸಂಪರ್ಕ ಏರ್ಪಾಡಾಗ್ತಕ್ಕಂಥದ್ದು.
ಮತ್ತು ಈ ದಿವಸ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಸ್ಪೋರ್ಟ್ಸ್ ಆ ಕ್ಷೇತ್ರಗಳಲ್ಲಿರೋರಿಗೆ ತುಂಬ ಚೆನ್ನಾಗಿದೆ. ಈ ದಿವಸ ನಿಮಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ, ಹುಷಾರು. ಈ ದಿವಸ ದುರ್ಗಾ ಕವಚ ಹೇಳ್ಕೊಳ್ಳಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ವೃತ್ತಿಯಲ್ಲಿ ಈ ದಿವಸ ಸ್ವಲ್ಪ ಕಿರಿಕಿರಿ ವಾತಾವರಣ ಇದೆ ಈ ದಿವಸ, ಮತ್ತು ವ್ಯಯ ಅಲೆದಾಟವನ್ನು ಸೂಚಿಸ್ತಾ ಇದೆ. ಸ್ತ್ರೀಯರಿಗೆ ಸ್ವಲ್ಪ ಹಿನ್ನಡೆ, ತುಂಬ ಆತ್ಮೀಯರು ನಿಮ್ಮಿಂದ ದೂರ ಆಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ ಈ ದಿವಸ ಮತ್ತು ನಾಳೆ. ನಿಮಗೆ ಸ್ವಲ್ಪ ಅಸಮಾಧಾನ. ಪ್ರಾರ್ಥನೆಗೆ ತುಳಸಿ ಪ್ರಾರ್ಥನೆ, ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ. ಇನ್ನು ಧನುರಾಶಿಯವರಿಗೆ ಕೆಲಸಗಳಲ್ಲಿ ತುಂಬ ಚೆನ್ನಾಗಿದೆ ಈ ದಿವಸ. ಜಾಣ್ಮೆಯಿಂದ ಕಾರ್ಯ ಕೌಶಲ್ಯದಿಂದ ಕೆಲಸವನ್ನು ನಿಭಾಯಿಸ್ತೀರ. ಸಂಗಾತಿಯಲ್ಲಿ ಅನ್ಯೋನ್ಯತೆ, ಪ್ರೀತಿ, ವಿಶ್ವಾಸ ಚೆನ್ನಾಗಿದೆ. ಹಾಲು ಹೈನು ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ ಇದೆ. ತೆಂಗು ಮತ್ತು ಅಡಿಕೆ ಬೆಳೆಗಾರರಿಗೆ ತುಂಬ ಹೆಚ್ಚಿನ ಅನುಕೂಲಗಳು, ಲಾಭ ಇತ್ಯಾದಿ ಕಾಣಲಿಕ್ಕೆ ಅವಕಾಶ ಇದೆ. ಈ ದಿವಸ ಹೆಚ್ಚಿನ ಶುಭ ಫಲ ಕಾಣ್ತೀರ. ಪ್ರಾರ್ಥನೆಗೆ ಮನೆ ದೇವರ ಪ್ರಾರ್ಥನೆ ಮಾಡಿ. ಇನ್ನು ಮಕರ ರಾಶಿಯವರಿಗೆ ವೃತ್ತಿಯಲ್ಲಿ ಈ ದಿವಸ ಹಾಗೂ ಹೀಗೂ ಎರಡೂ ಇದೆ. ಸ್ವಲ್ಪ ಕಾಲ ಚೆನ್ನಾಗಿರ್ತದೆ, ಸ್ವಲ್ಪ ಏನೋ ಅಸಮಾಧಾನ ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಹುಷಾರಾಗಿರಿ. ಅತಿಯಾದ ಒಡನಾಟ ಮತ್ತು ಮಾತು, ಚರ್ಚೆ ಇವುಗಳಲ್ಲಿ ಪಾಲ್ಗೊಳ್ಳಬೇಡಿ ಈ ದಿವಸ ವೃತ್ತಿ ಸ್ಥಳದಲ್ಲಿ. ಈ ದಿವಸ ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ ಸೂಚಿಸ್ತಾ ಇದೆ. ಅದರಲ್ಲೂ ಈ ರಸ ಸಿಹಿ ಪದಾರ್ಥ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಸ್ನೇಹಿತರ ಸಹಕಾರ, ಬಂಧುಗಳ ಸಹಕಾರ ತುಂಬ ಚೆನ್ನಾಗಿದೆ ಈ ದಿವಸ. ಪ್ರಾರ್ಥನೆಗೆ ಅಮ್ಮನವರ ಸನ್ನಿಧಾನಕ್ಕೆ ಈ ದಿವಸ ಸ್ವಲ್ಪ ತುಪ್ಪ ಸಮರ್ಪಣೆ ಮಾಡಿ. ಇನ್ನು ಕುಂಭರಾಶಿಯವರು ಈ ದಿವಸ ಕೆಲಸದಲ್ಲಿ ಹೆಚ್ಚಿನ ಅನುಕೂಲ, ಬುದ್ಧಿ ಚುರುಕುತನ ಮತ್ತು ಮನಸ್ಸಿಗೆ ಒಂದು ಸಮಾಧಾನ, ಬೌದ್ಧಿಕವಾಗಿ ನಿಮಗೆ ನೀವೇ ಸಮಾಧಾನ ಮಾಡಿಕೊಳ್ತಕ್ಕಂಥ ಒಂದು ಶಕ್ತಿ ಅದನ್ನು ಸೂಚಿಸ್ತಾ ಇದೆ. ಸಂಗಾತಿಯಲ್ಲಿ ಸ್ವಲ್ಪ ಅಸಮಾಧಾನ ಮನಸ್ತಾಪ ಇದೆ. ಚಂದ್ರ ಮಾಂದಿ ಒಟ್ಟಾಗಿದ್ದಾಗ ತಾಯಿ, ತಂದೆ ಹಾಗೂ ಮಕ್ಕಳು, ಕುಟುಂಬದ ಈ ಒಂದು ಬಾಂಧವ್ಯದ ಸ್ವಲ್ಪ ಕಹಿ ಘಟನೆ ನಡೆಯುತ್ತೆ. ಹೀಗಾಗಿ ನೀವು ಕೂಡ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ಮೀನರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ, ಬುದ್ಧಿಬಲ ತುಂಬ ಚೆನ್ನಾಗಿರುತ್ತದೆ. ಸ್ನೇಹಿತರು, ಬಂಧುಗಳಲ್ಲಿ ತುಂಬ ವಿಶ್ವಾಸ, ಪ್ರೀತಿ ಚೆನ್ನಾಗಿದೆ. ಪ್ರಯಾಣ ಸೌಖ್ಯತೆ ಕಾಣ್ತೀರ. ಮತ್ತು ಸಂಗಾತಿಯಲ್ಲೂ ಆತ್ಮೀಯತೆ ತುಂಬ ಚೆನ್ನಾಗಿದೆ. ಆದರೆ ಹೆಣ್ಣುಮಕ್ಕಳು ಸ್ವಲ್ಪ ಹುಷಾರಾಗಿರಿ. ಅಪವಾದ, ಅಪಮಾನ ಇವುಗಳ ಲಕ್ಷಣ ಸೂಚಿಸ್ತಾ ಇದೆ. ಇದಕ್ಕೆ ನರಸಿಂಹ ಪ್ರಾರ್ಥನೆ ಮಾಡಿಕೊಳ್ಳಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಬೃಂದಾವನ ನಿವಾಸಿನ್ಯೈ ನಮಃ. ತುಳಸಿ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಹಾಗೂ 12 ರಾಶಿಗಳ ಜೊತೆಗೆ ವೀಕ್ಷಕರ ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳಿಸಿಕೊಟ್ರಿ. ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.